ಹಾಯ್ ಫ್ರೆಂಡ್ಸ್, ಡಿ ಟಿ ವಿ ಫ್ಯಾಷನ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಮ್ಮ. ಇವತ್ತಿನ ಕಟಿಂಗ್ ಅಲ್ಲಿ ನಿಮಗೆ ಡಬಲ್ ಕಟೋರಿ ಮತ್ತೆ ಸಿಂಗಲ್ ಕಟೋರಿ ಯಾವ ತರ ತುಂಬಾ ಈಸಿಯಾಗಿ ಕಟಿಂಗ್ ಮಾಡ್ಬೇಕಂತೇಳಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಿಮ್ಗೆ ಯಾರಿಗಾದ್ರೂ ಕಟೋರಿ ಬ್ಲೌಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ರೆಡಿ ಬ್ಲೌಸ್ ಕಟಿಂಗ್ ಪೇಪರು ನಿಮ್ಗೆ ಕೊಡ್ತಾ ಇದ್ದೀನಿ. 28 ಸೈಜಿಂದ 44 ಸೈಜ್ವರೆಗೂ ಡಾಟ್ ಬ್ಲೌಸು ಮತ್ತೆ ಕಟೋರಿ ಬ್ಲೌಸು ಎರಡೂ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನ ತಗೋಬಹುದು. ಬನ್ನಿ ಫ್ರೆಂಡ್ಸ್, ಇವಾಗ ಕಟೋರಿ ಬ್ಲೌಸ್ ಯಾವ ತರ ಕಟಿಂಗ್ ಮಾಡ್ಬೇಕಂತೇಳಿ ತುಂಬಾ ನೀಟಾಗಿ ನಿಮಗೆ ಅರ್ಥ ಆಗೋ ತರ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಬ್ಯಾಕ್ ಲೆಂತ್ 14, ಶೋಲ್ಡರ್ 15, ಆರ್ಮಲ್ಲು 17.5, ಅಪ್ಪರ್ ಚೆಸ್ಟು 39, ಚೆಸ್ಟು 40, 34 ವೇಸ್ಟು, ಫಸ್ಟ್ ಡಾಟ್ ಪಾಯಿಂಟು 10.5, ಫ್ರಂಟು ಡೀಪು 6.5, ಬ್ಯಾಕು 10 ಇಂಚಿದೆ. ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಪೇಪರಲ್ಲೇ ಕಟಿಂಗ್ ಮಾಡ್ಕೊಳ್ಳೋಣ. ಫುಲ್ ಪೇಪರಲ್ಲೇ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಕೆಳಗಡೆ ಕಚ್ಚಾಗೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟಿಂಗ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. 14 ಇಂಚು ಬ್ಯಾಕ್ ಲೆಂತ್ ಇದೆ. 14 ಇಂಚಿಗೆ ನಮಗೆ ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಟ್ಕೊಳ್ಳೋಣ. ಇದು 40 ಇಂಚು ಚೆಸ್ಟಲ್ಲಿ 6ನೇ ಭಾಗ 6.7 ಆಗುತ್ತೆ. ಅದಕ್ಕೆ ನಾವು 6 ಇಂಚು ಇಲ್ಲ 6 ಪುಳ್ಳಿವರೆಗೂ ತಗೋಬೋದು. 6 ಇಂಚು 1 ಪುಳ್ಳಿಗೆ ನಾನು ಕೆಳಗಡೆ ಮಾರ್ಕಿಂಗ್ ಹಾಕ್ಕೊತಾ ಇದ್ದೀನಿ. ಆರ್ಮೋಲ್ ಡೌನು ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ವೇಸ್ಟು 34ಕ್ಕೆ ನಮಗೆ 4ನೇ ಭಾಗದಲ್ಲಿ ನಮಗೆ 8.5 ಬರುತ್ತೆ. 8.5ಗೆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಅಪ್ಪರ್ ಚೆಸ್ಟು 39ಗೆ ರೆಡಿ ಇಟ್ಕೊಳ್ಳೋಣ. ಶೋಲ್ಡರ್ 15 ಇಂಚು. 15 ಇಂಚಿಗೆ ನಮಗೆ 10 ಇಂಚು ಡೀಪ್ ಇರೋದ್ರಿಂದ 2 ಇಂಚು ಶೋಲ್ಡರ್ ಮೈನಸ್ ಮಾಡೋಣ. ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿಗೆ ಒಂದು ಅರ್ಧ ಮುಕ್ಕಾಲು ಇಂಚವರೆಗೂ ಸ್ವಲ್ಪ ಕ್ರಾಸ್ ತಗೊಳ್ಳೋಣ. ಈ ಮಾರ್ಕಿಂಗು ಆ ಮಾರ್ಕಿಂಗು ಸೇರಿಸ್ಬಿಡೋಣ. ನೋಡಿ, ಕಚ್ಚಾಗೋಸ್ಕರ ನಾವು ಇಲ್ಲಿಗೊಂದು ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು 1.5 ಇಂಚವರೆಗೂ ಇಲ್ಲ 1.25 ಇಂಚವರೆಗೂ ಬಿಟ್ಕೊಂಡ್ರೆ ಸಾಕು. ಕರ್ವ್ ಸ್ಕೇಲ್ ತಗೊಂಡು ಆರ್ಮಲ್ ಶೇಪ್ ತಗೊಳ್ಳೋಣ. ಆರ್ಮಲ್ ಶೇಪ್ ನೋಡಿ, ಈ ಪಾಯಿಂಟಿಂದ ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾರ್ಕಿಂಗ್ ಹಾಕ್ಕೊಂಡು ಶೋಲ್ಡರ್ ಪಟ್ಟಿ ನಾವು ಎಷ್ಟು ಬೇಕಾದರೂ ಇಟ್ಕೋಬೋದು. ಅಂದರೆ 2 ಇಂಚು ಇಲ್ಲ 2.25 ಇಂಚವರೆಗೂ ಇಲ್ಲ 2.5 ಇಂಚವರೆಗೂ ಶೋಲ್ಡರ್ ಪಟ್ಟಿ ಇಟ್ಕೊಂಡ್ರೆ ಸಾಕು. ನಮಗೆ ಬ್ರಾಡ್ ಬಂದು ಆಲ್ರೆಡಿ ಬಂದ್ಬಿಡುತ್ತೆ. 10 ಇಂಚಿಗೆ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಬ್ರಾಡ್ ನೋಡ್ಕೋಬೋದು. ಅಂದರೆ ಒಂದು 7 ಇಂಚು ಅಂದರೆ 3.5 ಇಟ್ಕೊಂಡ್ರೆ ನಿಮಗೆ 7 ಇಂಚವರೆಗೂ ಬರುತ್ತೆ ಡಬಲ್ನಲ್ಲಿ. ಇದನ್ನು ಜಸ್ಟ್ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾರ್ಕಿಂಗ್ ಹಾಕ್ಕೊಂಡು ಆರ್ಮೋಲ್ ಶೇಪು ಇವಾಗ ನಾವು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. 17.5 ಆರ್ಮೋಲ್ ಇದೆ. ಒಂದು ಅರ್ಧ ಇಂಚು ಜಾಸ್ತಿ ಬಂದರೂ ಓಕೆ, ಅದಕ್ಕಿಂತ ಜಾಸ್ತಿ ಬರಬಾರ್ದು. ನೋಡ್ಕೊಳ್ಳೋಣ, ಚೆಕ್ ಮಾಡ್ಕೊಳ್ಳೋಣ. 8.25 ಇದೆ, ಅದೇ 18.5 ಆಯಿತು. ಇದನ್ನು ನಾವು ಸ್ವಲ್ಪ ಮೇಲಕ್ಕೆ ತಗೊಂಡು ಇದನ್ನು ಒಂಚೂರು ಶೇಪ್ ತಗೊಳ್ಳೋಣ. ಜಸ್ಟ್ ಈ ಥರ ತಗೊಂಡ್ರೆ ಸಾಕು. ಇವಾಗ ಇನ್ನೊಂದು ಸತಿ ಮೆಜರ್ಮೆಂಟ್ ಮಾಡಿ ನೋಡೋಣ. ಬಾಡಿ ಮೆಜರ್ಮೆಂಟ್ಗಿಂತ ಒಂದು ಅರ್ಧ ಇಂಚು ಲೂಸ್ ಇದ್ದರೆ ಓಕೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ನೋಡಿ, ಕರೆಕ್ಟಾಗಿ 9 ಇಂಚು ಬರ್ತಾ ಇದೆ. ಅಂದರೆ 17 ಇತ್ತು, ಒಂದು ಅರ್ಧ ಇಂಚು ನಿಮಗೆ ಲೂಸ್ ಇದ್ದರೆ ಏನೂ ಆಗಲ್ಲ. ಬಾಡಿ ಮೆಜರ್ಮೆಂಟ್ ಮೇಲೆ ಒಂದು ಅರ್ಧ ಇಂಚ್ ಲೂಸ್ ಇರಲೇಬೇಕು. ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಡ್ವಲ್ಲ, ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ, ಇಲ್ಲಿಗೂ ಒಂದು ಚಟ್ಕ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ಈ ಥರ ಫೋಲ್ಡಿಂಗ್ ತಗೊಂಡು ನಾವೊಂದು 4.5 ಇಂಚವರೆಗೂ ಇದನ್ನು ಒಂದು ಡಾಟ್ ಇಟ್ಕೊಳ್ಳೋಣ. 1 ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿದ್ವಿ ಅದನ್ನು ಡಾಟ್ಗೋಸ್ಕರ ಮಾರ್ಕಿಂಗ್ ಹಾಕ್ಕೊಂಬಿಡೋಣ. ನೋಡಿ, ಸೈಡಲ್ಲಿ 10 ಇಂಚ್ ಡೀಪ್ ಇರೋದ್ರಿಂದ ಒಂದು ಅರ್ಧ ಮುಕ್ಕಾಲು ಇಂಚಿವರೆಗೂ ಇದನ್ನು ನಾವು ಕ್ರಾಸ್ ತಗೊಳ್ಳೋಣ. ಡಾಟ್ ಹಿಡಿದಾಗ ನಮಗೆ ಕರೆಕ್ಟಾಗಿ ಸರೋಗುತ್ತೆ ಅದು. ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ಇವಾಗ ಫ್ರಂಟ್ ತಗೊಳ್ಳೋಣ. ಫ್ರಂಟಿಗೆ ನೋಡಿ, ಉಕ್ಸ್ ಪಟ್ಟಿ ಕಡೆ 1.5 ಇಂಚು ಇಲ್ಲ 1.25 ಇಂಚವರೆಗೂ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು, ಅಂದರೆ ಉಕ್ಸ್ ಪಟ್ಟಿ ಕಡೆ ನಮಗೆ
ಹುಕ್ಸ್ ಪಟ್ಟಿ ಕಡೆ ಒಂಚೂರು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ನಾವಿವಾಗ ಬ್ಯಾಕ್ ಇಟ್ಕೊಂಡು ಶೋಲ್ಡ್ರ್ ಮಾತ್ರ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಶೋಲ್ಡ್ರು ಮತ್ತು ಆರ್ಮಲ್ಲು ಇದು 6.5 ಇಂಚು ಡೀಪ್ ಇದೆಯಲ್ವ, ಅದಕ್ಕೋಸ್ಕರ ನಾವು ಸೇಮ್ ಇಟ್ಕೊಂಡ್ರೂ ಆಯಿತು, ಇಲ್ಲ ಒಂದು 1/4 ಇಂಚು ಶೋಲ್ಡ್ರ್ ಜಾಸ್ತಿ ಮಾಡಿಕೊಂಡ್ರೂ ಆಯಿತು, ಇಲ್ಲ ಮಾಡ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಇದನ್ನು ಸೇಮ್ ಇದೇ ಥರ ಆರ್ಮೋಲ್ ಬ್ಯಾಕಲ್ಲೇ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಬ್ಯಾಕ್ ನಾವು ತೆಗೆದು ಬಿಡೋಣ. ಇವಾಗ ಸೇಮ್ ಟು ಸೇಮ್ ಮಾರ್ಕಿಂಗ್ ಹಾಕ್ಕೊಂಡ್ವಲ್ಲ, ಫ್ರಂಟು ಡೀಪು ನಾವು ಯಾವ ಥರ ಕ್ರಾಸಲ್ಲಿ ತೊಗೊಂಡಿದ್ದೀವ ಇಲ್ಲ ಸ್ಟ್ರೈಟಲ್ಲಿ ತೊಗೊಂಡಿದ್ದೀವ ನೋಡಿಕೊಂಡು ತಗೋಬೇಕಾಗತ್ತೆ. ನಾನು ಕ್ರಾಸಲ್ಲಿ ತೊಗೊಂಡಿರ್ತೀನಿ, ಕ್ರಾಸಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 2.25-3 ಇಂಚ್ವರೆಗೂ ಈ ಥರ ತಗೊಂಡು ಬ್ರಾಡು ಈ ಥರ ತಗೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಬ್ರಾಡ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ. ಡಾಟ್ ಪಾಯಿಂಟ್, ಫಸ್ಟು ಡಾಟ್ ಪಾಯಿಂಟು ತುಂಬಾ ಮುಖ್ಯವಾಗುತ್ತೆ. ಇದು ನಾವಿಲ್ಲಿಗೊಂದು 10.5 ಇಂಚಿಗೆ ಡಾಟ್ ಪಾಯಿಂಟ್ ತೊಗೊಂಡಿದ್ದೀನಿ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಆದ ನಂತರ ಇಲ್ಲಿ 2 ಇಂಚಿಗೆ ಇಲ್ಲೊಂದು ಮಾರ್ಕಿಂಗ್ ಹಾಕ್ಕೊಂಡು ಸ್ಟ್ರೈಟ್ಗೊಂದು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ, ಈ ಪಾಯಿಂಟಲ್ಲಿ ಒಂದು 1/4 ಇಂಚುವರೆಗೂ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಅದೇ ಗೆರೆ ಮೇಲೆ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದಮೇಲೆ ನಮಗೆ ಚೆಸ್ಟು 40 ಇಂಚಿದೆ, 40 ಇಂಚಿಗೆ ನಮಗೆ 10ನೇ ಭಾಗ 4 ಇಂಚು ಬರುತ್ತೆ. 4 ಇಂಚಿಗೆ ನೋಡಿ ಇದನ್ನು ಸ್ಟ್ರೈಟ್ ನೋಡಿ, ಇಲ್ಲಿ ಸ್ಟ್ರೈಟ್ ಬಿಟ್ಟು ಒಂದು 1/2 ಇಂಚು ಕ್ರಾಸ್ ತಗೊಳ್ಬೇಕಾಗತ್ತೆ. ಒಂದು 1/2 ಇಂಚು ನಮಗೆ ಕಟೋರಿ ಅನ್ನೋದು ತುಂಬ ನೀಟಾಗಿ ಕೂರುತ್ತೆ. ಈ ಥರ ಕ್ರಾಸಾಗಿ 1/2 ಇಂಚು ತಗೊಳ್ಳೋದ್ರಿಂದ ಇಲ್ಲಿ ನೋಡಿ, ಆ ಕಡೆ 1.5 ಇಂಚು, ಈ ಕಡೆ 1.5 ಇಂಚು, ಇದಕ್ಕೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಈ ಕಡೆನೂ ಸ್ಟ್ರೈಟ್ಗೊಂದು ಆ ಮಾರ್ಕಿಂಗ್ ಮೇಲೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಫಸ್ಟ್ ಡಾಟ್ ಪಾಯಿಂಟಿಂದ ಇದನ್ನು 13ನೇ ಭಾಗದಲ್ಲಿ ನಮಗೆ 3 ಇಂಚು ಬರುತ್ತೆ. 3 ಇಂಚಿಗೆ ನಾವು 1/2 ಇಂಚು ಕಚ್ಚಾಗೋಸ್ಕರ ತಗೊಂಡು ನೋಡಿ 3.5ಗೆ 3 ಕಡೆ ಈ ಥರ ಮಾರ್ಕಿಂಗ್ ಹಾಕ್ಕೋಬೇಕು. ಈ ಮಾರ್ಕಿಂಗಿಗೆ ಈ ಮಾರ್ಕಿಂಗು 2 ಕಡೆ ಡಾಟ್ಗೆ ಮಾರ್ಕಿಂಗ್ ಹಾಕ್ಕೊಂಡ್ವಲ್ಲ ನೋಡಿ, ಈ ಥರದೊಂದು ಫಾಲ್ಸ್ ಕಾರ್ಡ್ ತಗೊಂಡು ಈ ಗೆರೆ ಇದೆಯಲ್ವ ಸ್ಟ್ರೈಟ್ಗೆ ಇಟ್ಕೊಂಡು ತಗೊಂಡ್ರೆ ನಮಗೆ ಹುಕ್ಸ್ ಪಟ್ಟಿ ಕಡೆ ನಮಗೆ ಎಷ್ಟು ಕ್ರಾಸ್ ಬೇಕೋ ಅಷ್ಟು ಬಂದ್ಬಿಡುತ್ತೆ. ಇದನ್ನು ಅಷ್ಟೇ ನೋಡಿ, ಸ್ಟ್ರೈಟ್ಗೊಂದು ಮಾರ್ಕ್ ಹಾಕ್ಕೊಳ್ಳೋಣ. ನಮಗೆ ನೋಡಿ ಈ ಪಾಯಿಂಟಿಂದ ನಮಗೆ ಎಷ್ಟು ಬರ್ತಾ ಇದೆ, 3 ಇಂಚು ಬರ್ತಾ ಇದೆಯಲ್ಲ, 2.25 ಇಂಚು ಒಂದು ಪುಳ್ಳಿ ಬರ್ತಾ ಇದೆ. ನಾವು ನೋಡಿ ಈ ಕಡೆನೂ ಇಷ್ಟೇ ಇಟ್ಕೊಳ್ಳೋಣ, ಆಯ್ತಲ್ವಾ. ನೋಡಿ, ಈ ಥರದೊಂದು ಫಾಲ್ಸ್ ಕಾರ್ಡ್ ಇಟ್ಕೊಂಡು ಈ ಥರ ಒಂದು 3 ಇಂಚ್ವರೆಗೂ ಈ ಥರ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ತಗೊಂಡ್ರೆ ಆಯಿತು. ನೆಕ್ಸ್ಟು ಮೇಲ್ಗಡೆಯಿಂದ ನೋಡಿ ಒಂದು 4 ಇಂಚು ಇಲ್ಲ 4.25 ಇಂಚ್ವರೆಗೂ ತಗೋಬೋದು. ಜಸ್ಟ್ ಈ ಥರ ಸ್ಕೇಲ್ ತಗೊಂಡು ನಾವು ಇದನ್ನು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಯಿತು. ಕಟೋರಿ ಸೇಪು ನಮಗೆ ತುಂಬಾ ನೀಟಾಗಿ ಬಂತು. ನೋಡಿ 40 ಇಂಚು ಚೆಸ್ಟ್ ಇದೆ, 40 ಇಂಚು ಚೆಸ್ಟಿಗೆ ನಾವು ಈ ಥರ 10 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಇದಕ್ಕೆ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ಬ್ಯಾಕಲ್ಲಿ ಎಷ್ಟು ಎಕ್ಸ್ಟ್ರಾ ಬಿಟ್ಟಿರ್ತೀವೋ ಫ್ರಂಟಲ್ಲಿ ಕೂಡ ಅಷ್ಟೇ ಬಿಡ್ಬೋದು. ಫ್ರಂಟ್ ಆರ್ಮೋಲ್ ಸೇಪು ಜಸ್ಟ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ನಾವು ಇದನ್ನು ನೋಡಿ ಇಲ್ಲಿ ಮಾತ್ರ ಸೇಪು, ಅಂದರೆ ಇಲ್ಲಿಂದ ನೋಡಿ ಒಂದು 3/4 ಇಂಚು ಇಲ್ಲ ಒಂದು 1/2 ಇಂಚು ತೊಗೊಂಡ್ರೆ ನಮಗೆ ತುಂಬಾ ನೀಟಾಗಿ ಸೇಪ್ ಅನ್ನೋದು ಬರುತ್ತೆ. ಇದನ್ನು ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಡಬಲ್ ಕಟೋರಿ ನಿಮಗೆ ಇದರಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಇದು ಮಾರ್ಕಿಂಗ್ ಆಗಿರೋದು ಸಿಂಗಲ್ ಕಟೋರಿ, ನಿಮಗೆ ಡಬಲ್ ಕಟೋರಿನೂ ತೋರಿಸ್ತಾ ಇದ್ದೀನಿ. ಇದನ್ನು ಸೇಪ್ ನೀಟಾಗಿ ಆರ್ಮೋಲ್ ಸೇಪ್ ತಗೊಳ್ಳೋಣ. ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಮಗೆ ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ, ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ಇಟ್ಕೊಂಡು 2 ಚಟ್ಕ, ಆ ಕಡೆದು ಈ ಕಡೆದು
ಚಟ್ಕ ಹಾಕ್ಕೊಂಡಿದ್ವಲ್ಲ ಸ್ಟ್ರೈಟ್ ಇವಾಗ ಗೀಚ್ಕೊಂಡ್ವಲ್ಲ ಅದ್ರ ಮೇಲೆ ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರು ಆಯಿತು, ಇಲ್ಲ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ನೋಡಿ ಕಟೋರಿದು ಸೈಡ್ ಪೀಸು ಇದು ಬಂದು ನೋಡಿ ಈ ಥರ ತಗೊಂಡು ನಾವು ಇದನ್ನು ಇಲ್ಲಿಗೊಂದು ಪಿನ್ ಹೊಡ್ಕೊಳ್ಳೋಣ. ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡೋಣ. ನೋಡಿ ಈ ಪಾಯಿಂಟಿಂದ ನೋಡಿ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ ಈ ಪಾಯಿಂಟಿಂದ ಸ್ಟ್ರೈಟ್ಗೆ, ಅಂದರೆ ಇದು ಕ್ರಾಸ್ ಇದೆಯಲ್ವಾ, ಇದನ್ನು ನಾವು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಮಾಡಿಕೊಂಡು ನೋಡಿ ಸೈಡ್ ಪೀಸು ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಅಂದರೆ ಅದಕ್ಕೂ ಇದಕ್ಕೂ ಸೇಮ್ ತಗೊಂಡ್ರೆ ಆಯಿತು. 1.5 ಇಂಚು ನೋಡಿ ಇಲ್ಲಿಗೆ 1.5 ಇಂಚು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಕೆಳಗಡೆಗೆ ಒಂದು ಅರ್ಧ ಇಂಚು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೋಬೇಕು. ನೋಡಿ ಈ ಪಾಯಿಂಟ್ಗೂ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಫಾಲ್ಸ್ ಕಾರ್ಡ್ ಏನು ತೊಗೊಂಡಿದ್ವಿ ಇದನ್ನು ಒಂದು 3 ಇಂಚು ಇಲ್ಲ 4 ಇಂಚ್ವರೆಗೂ ಈ ಥರ ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡು ಜಸ್ಟ್ ನೋಡಿ ಈ ಥರ ಒಂದು ಸ್ಕೇಲ್ ಇಟ್ಕೊಂಡು ನಾವು ಇದನ್ನು ಮಾರ್ಕಿಂಗ್ ತಗೊಳ್ಳೋಣ. ಇದಕ್ಕೆ ನಾವು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಇದು ಕಟೋರಿ ಬ್ಲೌಸ್ ತುಂಬ ಈಸಿಯಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದೇನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ವಿಡಿಯೋ ನೋಡಿ. ಇವಾಗ ಇದರಲ್ಲಿ ರೆಡಿ ಕಚ್ಚಾಗಿ ಎಲ್ಲ ಸೇರಿ ಇರುತ್ತೆ. ನಾವು ಫಸ್ಟ್ ಕಟ್ಟಿಂಗ್ ಮಾಡಿದ್ವಲ್ಲ ಅದರಲ್ಲಿ ಕಚ್ಚಾ ಏನು ಇರೋದಿಲ್ಲ. ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ ಶೇಪ್ ಕಡೆ ಆಗಲಿ ಇಲ್ಲ ಎಲ್ಲೂ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಬಿಡಂಗಿಲ್ಲ. ಕಟೋರಿ ಬ್ಲೌಸು ಸೈಡ್ ಪೀಸ್ ರೆಡಿ ಆಯಿತು. ನಿಮಗೆ ಯಾರಿಗಾದರೂ ಕಟೋರಿ ಬ್ಲೌಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ನಾನು ರೆಡಿ ಬ್ಲೌಸ್ ಕಟಿಂಗ್ ಪೇಪರ್ ಕೊಡ್ತಾ ಇದ್ದೀನಿ. ಜಸ್ಟ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಆಯಿತು, ತುಂಬಾ ನೀಟಾಗಿ ಬರುತ್ತೆ. ಇದರಲ್ಲಿ ಡಬಲ್ ಕಟೋರಿ, ಸಿಂಗಲ್ ಕಟೋರಿ ಎಲ್ಲ ಇರುತ್ತೆ. ಇದರಲ್ಲಿ ಡಾಟ್ ಬ್ಲೌಸ್ ಕೂಡ ಇದೆ, ನಿಮ್ಗೆ ಯಾವ ಸೈಜ್ ಬೇಕಾದರೂ ತಗೋಬೋದು. ಸೈಡಲ್ಲಿ ಫೋಟೋ ಕೊಟ್ಟಿದ್ದೀನಿ ನೋಡಿ, ಆ ಸೈಡಲ್ಲಿ ಫೋಟೋ ಕೊಟ್ಟಿರೋ ಆ ಥರ ಮೆಜರ್ಮೆಂಟ್ ತಗೊಂಡು ನೀವು ಸೈಜ್ ಅನ್ನೋದು ಹೇಳಬೇಕಾಗತ್ತೆ. ಮತ್ತು ನಿಮಗೆ ಫುಲ್ ಸೈಜ್ ಬೇಕಾದರೂ ತಗೋಬೋದು. 28 ಸೈಜಿಂದ ಹಿಡಿದು 44 ಸೈಜ್ವರೆಗೂ 9 ಸೈಜು ನಿಮಗೆ ಸಿಗ್ತಾ ಇದೆ. ಇದನ್ನು ಈಸಿಯಾಗಿ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೋದು. ನೋಡಿ ಇವಾಗ ಕಟೋರಿ ಸೈಡ್ ಪೀಸ್ ರೆಡಿ ಆಯ್ತಲ್ವ, ಇದನ್ನು ನಾವು ಫಸ್ಟು ಕಟಿಂಗ್ ಮಾಡಿರೋದು ಅದು ನಮಗೆ ಕಚ್ಚಾ ಎಕ್ಸ್ಟ್ರಾ ಇಲ್ಲ. ಮತ್ತು ಲಾಸ್ಟ್ ಟೈಮ್ ಕಟಿಂಗ್ ಮಾಡಿದ್ವಲ್ಲ ಅದನ್ನೇ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಡಬಲ್ ಕಟೋರಿ ಬ್ಲೌಸ್ಗೆ ನೋಡಿ ಈ ಥರ ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡಿದ್ವಲ್ಲ, ನೋಡಿ ಈ ಡಾಟಲ್ಲಿ ಈ ಥರ ತಗೊಂಡು ಇಲ್ಲಿ ಈ ಥರ ಗೀಚ್ಕೊಳ್ಳೋಣ. ಗೀಚ್ಕೊಂಡು ನೋಡಿ ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡಿದ್ರು ಆಯಿತು, ಇಲ್ಲ ಜಸ್ಟ್ ಕಟಿಂಗ್ ಮಾಡ್ಕೊಂಡ್ರು ಆಯಿತು. ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ನಾವು ಕಟಿಂಗ್ ಮಾಡ್ಕೊಂಬಿಡೋಣ. ಇಲ್ಲಿ ಕಟಿಂಗ್ ಮಾಡ್ತೀವಲ್ವ ಅದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಆ ಕಡೆ ಈ ಕಡೆ ಎರಡೂ ಕಡೆ ಮಾರ್ಜಿನ್ ಬಿಡಬೇಕಾಗತ್ತೆ. ಮತ್ತು ಕಟೋರಿ ಶೇಪ್ ಏನು ಕಟಿಂಗ್ ಮಾಡಿದ್ವಿ ಇದಕ್ಕೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಕೊಡಬೇಕಾಗತ್ತೆ. ಸೈಡ್ ಪೀಸು ನಾವು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕಿ ನಿಮಗೆ ತೋರಿಸಿದ್ದೀನಿ. ಈ ರೌಂಡು ನೋಡಿ ನೀಟಾಗಿ ಕಟಿಂಗ್ ಮಾಡಿಕೊಂಡು ಇದನ್ನು ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಇದು ನಾವು ಸಿಂಗಲ್ ಕಟೋರಿಗೆ ಡಾಟು 3 ಇಂಚು ತೊಗೊಂಡಿದ್ವಲ್ಲ ಅದಕ್ಕೆ ನಾವು ಇದರಲ್ಲಿ ಅರ್ಧ ತಗೊಳ್ಳೋಣ. ಅಂದರೆ ಡಬಲ್ ಕಟೋರಿಗೆ ನಮಗೆ ಸೆಂಟ್ರಲ್ ಕಟಿಂಗ್ ಮಾಡಿದಾಗ ಏನಾಗುತ್ತೆ 3 ಡಾಟ್ ಥರ ಆ ಕಡೆ ಈ ಕಡೆ ಡಾಟ್ ಥರ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನು ಅರ್ಧದಲ್ಲಿ ಅದು ಸಿಂಗಲ್ ಕಟೋರಿದು ಎಷ್ಟು ಅರ್ಧ ಫುಲ್ ಇತ್ತೋ ಅದರಲ್ಲಿ ಅರ್ಧ ಈ ಥರ ತಗೊಂಡು ನಾವು ಇದನ್ನು ಕಟಿಂಗ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಡಬಲ್ ಕಟೋರಿ ಅನ್ನೋದು ನಮಗೆ ನೀಟಾಗಿ ಕೂರುತ್ತೆ. ಇಲ್ಲಿ ಒಂದು ಪಿನ್ ಹೊಡೆದು ನೋಡಿ ಇದಕ್ಕೆ ನಾವು ಈ ಕಡೆನೂ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಮತ್ತು ಈ ಕಡೆನೂ ಬಿಡಬೇಕಾಗತ್ತೆ. ಮತ್ತು ಕಟೋರಿ ಶೇಪ್ ಏನು ಸಿಂಗಲ್ ಕಟೋರಿ ನಾವು ಸೆಂಟ್ರಲ್ ಕಟಿಂಗ್ ಮಾಡ್ತೀವಲ್ಲ ಆ ಕಡೆನೂ ಬಿಡಬೇಕಾಗತ್ತೆ, ಕೆಳಗಡೆ ಏನು ಬಿಡಬೇಕಾಗಿಲ್ಲ. ಮತ್ತು ಉಕ್ಸ್ ಪಟ್ಟಿ ಕಡೆ ರೆಡಿ ಇರುತ್ತೆ. ಇವಾಗ ನಾವು ಬೆಲ್ಟು ಕಟಿಂಗ್ ಮಾಡ್ಕೊಳ್ಳೋಣ. ಅದಕ್ಕೆ ಮೆಜರ್ಮೆಂಟ್ ತಗೋಬೇಕಾಗತ್ತೆ. ನೋಡಿ ಈ ಥರ ಇಟ್ಕೊಂಡು ಇದನ್ನು ನೋಡ್ಕೊಳ್ಳೋಣ. 2 ಇಂಚಿಗೆ 1 ಪುಳ್ಳಿ ಕಡಿಮೆ ಇದೆ. ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಜಸ್ಟು ನಾವು ಕಚ್ಚಾ ಎಷ್ಟು ಹಿಡಿತೀವೋ ಅಷ್ಟಕ್ಕೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಗೆ ಸ್ವಲ್ಪ ಕ್ರಾಸ್ ತಗೊಳ್ಳೋಣ. ಕ್ರಾಸ್ ತಗೊಂಡು ಇದು ಕಚ್ಚಾಗೋಸ್ಕರ
34 ವೇಸ್ಟ್ ಬರುತ್ತೆ. ಅದನ್ನು 3/4 ಇಂಚ್ ಎಕ್ಸ್ಟ್ರಾ ಈ ಕಡೆ ಬಿಡೋಣ. ಇದು ಬಂದು ಒಳಗಡೆ ಸೈಡ್ ಹೊಲಿತೀವಲ್ಲ ಆ ಕಡೆ ಬರುತ್ತೆ. ಇದಕ್ಕೂ ಸ್ವಲ್ಪ ಕ್ರಾಸ್ ತಗೊಳ್ಳೋಣ. 1/4 ಒಂದು ಪುಳ್ಳಿ ಕಡಿಮೆ ಇತ್ತಲ್ವ 2 ಇಂಚಿಗೆ. ನೋಡಿ ಇನ್ನೊಂದು ಸತಿ ನೋಡೋಣ, ಚೆಕ್ ಮಾಡ್ಕೊಳ್ಳೋಣ. 2 ಇಂಚಿನೇ ಇಟ್ಕೊಳ್ಳೋಣ, ಪರವಾಗಿಲ್ಲ. ಅಂದರೆ 3 ಇಂಚ್ವರೆಗೂ ಇದನ್ನು ನಾವು ತಗೊಳ್ಳೋಣ. ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿಗೆ ಉಕ್ಸ್ ಪಟ್ಟಿ ಕಡೆಗೆ ನಮಗೆ ಆ ಕಡೆಗಿಂತ ಒಂದು 3/4 ಇಂಚ್ವರೆಗೂ ತಗೊಂಡ್ರೂ ಆಯಿತು, ಇಲ್ಲ ಪಟ್ಟಿ ಚಿಕ್ಕದು ಬೇಕಂದ್ರೂ 2 ಕಡೆ ಒಂದೇ ಇಟ್ಕೋಬೋದು. ನೋಡಿ ಇದು ಕಟೋರಿ ಪೀಸ್ ಇದೆಯಲ್ವ, ಇದನ್ನು ತಗೊಂಡು 3 ಇಂಚ್ ಬರ್ತಾ ಇದೆಯಲ್ಲ, 3 ಇಂಚಿಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಗೆ ಒಂದು 3/4 ಇಂಚ್ ಹಿಡಿದ್ರೂ ಸಾಕು, ಇಲ್ಲ 1 ಇಂಚ್ವರೆಗೂ ತಗೋಬೋದು. ಇದನ್ನು ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ತುಂಬಾ ನೀಟಾಗಿ ನಿಮಗೆ ಅರ್ಥ ಆಗೋ ಥರ ನಾನು ತಿಳಿಸ್ಕೊಟ್ಟಿದ್ದೀನಿ ಡಬಲ್ ಕಟೋರಿ ಬ್ಲೌಸ್ ಕಟ್ಟಿಂಗು. ನೋಡಿದ್ರಲ್ಲ ಫ್ರೆಂಡ್ಸ್, ಡಬಲ್ ಕಟೋರಿ ಬ್ಲೌಸ್ ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ಬೋದು ಅಂತೇಳಿ. ಈ ವಿಡಿಯೋದಿಂದ ನಿಮಗೆ ತುಂಬಾ ಕಲಿಯೋದಕ್ಕೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಕಲಿಯೋದಕ್ಕೆ ಏನಾದರೂ ಒಂದು ಸಿಕ್ಕಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಫ್ರೆಂಡ್ಸ್. ನಮಸ್ತೆ.